ಆತ್ಮೀಯ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ನ ಪ್ರಜ್ಞಾವಂತ ಪ್ರೇಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರಗಳು. ಇಂದು ನವೆಂಬರ್ 14, ಭವ್ಯ ಭಾರತದ ಭವಿಷ್ಯವನ್ನು ನಿರ್ಮಿಸುವ ಅರ್ಹತೆಯುಳ್ಳ ಮಕ್ಕಳ ದಿನಾಚರಣೆಯ ದಿನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದು ಎಂಬ ಹಿರಿಯರ ನಾಣ್ಣುಡಿಯಂತೆ ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ನೋಡು ಎನ್ನುವ ಅರ್ಥಗರ್ಭಿತ ಗಾದೆ ಮಾತಿನಂತೆ ಮಕ್ಕಳು ತಮ್ಮ ಇಳಿ ವಯಸ್ಸಿನಲ್ಲಿಯೇ ಸಚ್ಚಾರಿತ್ರ್ಯವಂತ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡರೆ ಮುಂದೆ ನಿಶ್ಚಿತವಾಗಿ ಭವ್ಯ ಭಾರತದ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದು 100% ಖಚಿತ. ಆದ್ದರಿಂದ ಉತ್ಕೃಷ್ಟ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆ ಕಲ್ಪಿಸಿಕೊಡುವುದು, ವಿವಿಧ ತರಹದ ಕಲಾ ಪ್ರಕಾರಗಳಲ್ಲಿ ತರಬೇತಿ ನೀಡುವುದು, ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಕ್ರೀಡಾ ಸೌಲಭ್ಯಗಳನ್ನು ಒದಗಿಸಿ ಕ್ರೀಡಾ ತಜ್ಞರಿಂದ ತರಬೇತಿಯನ್ನು ನೀಡುವ ವ್ಯವಸ್ಥೆ ಕಲ್ಪಿಸಿಕೊಡುವುದು ಆಡಳಿತ ನಡೆಸುವ ಸರ್ಕಾರಗಳ ಪ್ರಥಮ ಆದ್ಯತೆಯಾಗಬೇಕು. ಈ ಸಂದರ್ಭದಲ್ಲಿ ಮಧುರವಾದ ಹಳೆಯ ಕನ್ನಡ ಚಲನಚಿತ್ರದ ಅರ್ಥಭರಿತ ಹಿನ್ನೆಲೆ ಗಾಯನ ಇಲ್ಲಿ ನೆನಪಿಸಿಕೊಳ್ಳೋಣ. ಸಾಹಿತ್ಯ ಈ ರೀತಿ ಇದೆ. ಚಲನಚಿತ್ರದ ಶೀರ್ಷಿಕೆ ಒಲವು ಮೂಡಿದಾಗ. ಸಾಹಿತ್ಯ ರಚನೆಕಾರರು ಚಿ. ಉದಯಶಂಕರ್, ಸಂಗೀತ ನೀಡಿದ್ದವರು ರಾಜನ್ ನಾಗೇಂದ್ರ, ಗಾಯನ ಮಾಡಿದವರು ಎಸ್. ಜಾನಕಿ. ಸಾಹಿತ್ಯವನ್ನು ಒಮ್ಮೆ ಅವಲೋಕನ ಮಾಡೋಣ ಬನ್ನಿ. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು, ನೀವು ಎಲ್ಲೇ ಇರಲಿ ನಾಳೆ ಹೇಗೇ ಇರಲಿ ಜನ ಮೆಚ್ಚುವಂತೆ ನೀವಿರಬೇಕು. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು, ಹಿರಿಯರಲ್ಲಿ ಗೌರವವು ನಿಮಗಿರಬೇಕು, ಗುರುಗಳಲ್ಲಿ ಭಕ್ತಿ ಭಾವ ತುಂಬಿರಬೇಕು, ಯಾರಲ್ಲೂ ದ್ವೇಷ ಇರಬಾರದು, ಗೆಳೆಯರಲ್ಲಿ ಸ್ನೇಹ ಪ್ರೇಮ ತುಂಬಿರಬೇಕು, ಬಡವರನ್ನು ಪ್ರೀತಿಸುವ ಗುಣವಿರಬೇಕು, ಯಾರಲ್ಲೂ ನೋವು ತರಬಾರದು, ಸುಳ್ಳು ನುಡಿ ಆಡದಿರಿ, ಕೆಟ್ಟವರ ಸೇರದಿರಿ, ಬಾಳುವ ರೀತಿಯ ಕಲಿಯಿರಿ. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು. ಧೂಮಪಾನ ಮಾಡುವುದೇ ಗೌರವವಲ್ಲ, ಮಧುಪಾನ ದೇಹಕ್ಕೆ ಒಳ್ಳೆಯದಲ್ಲ, ಈ ನಿಜವ ಏಕೆ ನೀ ಅರಿತಿಲ್ಲ, ಅತಿಯಾದ ಚೆಲ್ಲಾಟ ಸರಿಯೇನಲ್ಲ, ಹೆಣ್ಣುಗಳು ನಿನ್ನಾಟದ ಗೊಂಬೆಗಳಲ್ಲ, ಈ ಪಾಠ ಏಕೆ ನೀ ಕಲಿತಿಲ್ಲ, ಮಳ್ಳನಂತೆ ನೋಡದಿರು, ಕಳ್ಳನಂತೆ ಆಡದಿರು, ಬದುಕಿನ ನೀತಿಯ ಅರಿತುಕೋ. ಬುದ್ಧಿ ಮಾತು ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು, ನೀವು ಎಲ್ಲೇ ಇರಲಿ ನಾಳೆ ಹೇಗೇ ಇರಲಿ ಜನ ಮೆಚ್ಚುವಂತೆ ನೀವಿರಬೇಕು. ನಿಮ್ಮಲ್ಲಿ ಅನೇಕರು ಇಂತಹ ಅರ್ಥಭರಿತ ಚಲನಚಿತ್ರ ಗಾಯನಗಳನ್ನು ಕೇಳುತ್ತಾ ಬಾಲ್ಯವನ್ನು ಕಳೆದಿರಬಹುದಲ್ಲವೇ? ಸದ್ಗುಣಗಳ ಸಂಪೂರ್ಣ ಚಾರಿತ್ರ್ಯ ನಿರ್ಮಾಣವಾಗಲು ಸಹಕಾರಿಯಾಗಬಲ್ಲ ವಾತಾವರಣ ನಿರ್ಮಿಸಿಕೊಡುವುದು ಪ್ರತಿಯೊಂದು ಮಕ್ಕಳ ಕುಟುಂಬದ ಸದಸ್ಯರ, ಶಾಲಾ ವ್ಯವಸ್ಥೆಯ, ಸಂಪೂರ್ಣ ಸಮಾಜದ ಜವಾಬ್ದಾರಿಯಾಗಿರುತ್ತದೆ. ಮಕ್ಕಳಿಗೆ ಪಾಠ ಮಾಡುವಾಗ ಕೇವಲ ನಾಗರಿಕ ಹಕ್ಕುಗಳ ಬಗ್ಗೆ ಮಾತ್ರ ತಿಳಿ ಹೇಳದೆ ನಾಗರಿಕರ ಆದ್ಯ ಕರ್ತವ್ಯಗಳ ಬಗ್ಗೆಯೂ ಕೂಡ ತಿಳಿಸಿ ಹೇಳುವುದು ಮತ್ತು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ನಿಷ್ಕಾಮ ಮನೋಭಾವನೆಯಿಂದ ವಿವಿಧ ವಿಭಾಗಗಳಲ್ಲಿ, ಅಂದರೆ ವಿಜ್ಞಾನ, ತಂತ್ರಜ್ಞಾನ, ಕ್ರೀಡೆ, ವಿವಿಧ ಪ್ರಕಾರಗಳ ಕಲೆ, ಸಮಾಜ ಸುಧಾರಣಾ ಕಾರ್ಯಗಳು, ರಾಷ್ಟ್ರ ರಕ್ಷಣೆ ಮಾಡಿದ ಯೋಧರು, ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಿದ ಪೊಲೀಸ್ ಸಿಬ್ಬಂದಿ ಮುಂತಾದ ಮೇರು ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಮುದ್ದು ಮಕ್ಕಳಿಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರೇರಣೆಯಾಗುವಂತೆ ವಿವರಿಸುವ ಶಿಕ್ಷಕರು ಮುಖ್ಯ ಪಾತ್ರ ವಹಿಸುತ್ತಾರೆ. ಭೂಪಟದಲ್ಲಿ ಭಾರತ ಮತ್ತೊಮ್ಮೆ ಗತ ವೈಭವದ ಸಾಧನೆ ಮೆರೆಯುವಂತೆ, ಇತರ ರಾಷ್ಟ್ರಗಳಿಗೆ ಎಲ್ಲ ರೀತಿಯಾಗಿ ಮಾದರಿ ಎನಿಸುವಂತೆ, ವಿಶ್ವ ನಾಯಕನಾಗಿ ಹೊರಹೊಮ್ಮುವಲ್ಲಿ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಾಗಿ ಎಲ್ಲ ಕನಸುಗಳನ್ನು ಸಾಕಾರಗೊಳಿಸುವಂತೆ ಆಗಲಿ ಎಂದು ಮನಪೂರ್ವಕವಾಗಿ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ ತಂಡದ ಪರವಾಗಿ ಹಾರೈಸುತ್ತೇವೆ. ಮತ್ತೊಮ್ಮೆ ಮುದ್ದು ಮಕ್ಕಳಿಗೆಲ್ಲ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮುದ್ದು ಮಕ್ಕಳ ಪೋಷಕರೇ, ಶಿಕ್ಷಕರೇ, ತಮ್ಮ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸಲು ಅನುಕೂಲವಾಗುವಂತೆ ನಮ್ಮ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕಮೆಂಟ್ ಮೂಲಕ ಮಗುವಿನಲ್ಲಿ ಹುದುಗಿರುವ ಪ್ರತಿಭೆಯ ಕುರಿತು ತಿಳಿಸಿ ಹಾಗೂ ತಮ್ಮ ಸಂಪರ್ಕ ಸಂಖ್ಯೆಯನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿ. ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಬಟನ್, ಲೈಕ್ ಬಟನ್ ಹಾಗೂ ಶೇರ್ ಬಟನ್ ಒತ್ತುವ ಮೂಲಕ
ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸುವ ಮೂಲಕ ನಮ್ಮ ಮಾಧ್ಯಮವನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ, ಹಾರೈಸಿ. ನಿಮಗೆಲ್ಲ ಗೊತ್ತಿರುವಂತೆ ನಿಮ್ಮೆಲ್ಲರ ನೆಚ್ಚಿನ ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ನ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ. ಧನ್ಯವಾದಗಳು.